ಇನ್ನು 15 ದಿನಗಳಲ್ಲಿ ಬಿಎಸ್ವೈ ಇಳಿತಾರೆ ಎಂದಿದ್ದೇಕೆ ಸಿದ್ದು? ಸಿಎಂ ಆಗುವ ಹುಚ್ಚು ಆಸೆ ನನಗೆ ಇಲ್ಲ ಎಂದಿದ್ದೇಕೆ ಎಚ್ಡಿಕೆ? ಹೊರಟ್ಟಿ, ಕತ್ತಿ, ಶ್ರೀರಾಮುಲು, ಯತ್ನಾಳ್ ಹೇಳ್ತಿರೋದೇನು? ಸಿದ್ದರಾಮಯ್ಯ ಅವರ ಮಾಜಿ ಶಿಷ್ಯ ಆಡ್ತಿದ್ದಾರ ಅಸಲಿ ಗೇಮ್? ಕೇವಲ 15 ದಿನಗಳಲ್ಲಿ ಸಿಎಂ ಸ್ಥಾನದಿಂದ ಇಳಿಯುತ್ತಾರಾ ಬಿಎಸ್ವೈ? 2 ವಾರಗಳಲ್ಲಿ ಏನು ಬೇಕಾದರೂ ಆಗಬಹುದು ಅಂದಿದ್ದೇಕೆ ಎಚ್ಡಿಕೆ? ಉಪಚುನಾವಣೆ ಹೊತ್ತಲ್ಲೇ ಕನಕಪುರ ಬಂಡೆ ಸಿಎಂ ಆಟ ಆಡ್ತಿರೋದೇಕೆ? ಬಸವರಾಜ ಹೊರಟ್ಟಿ, ಉಮೇಶ್ ಕತ್ತಿ, ಶ್ರೀರಾಮುಲು, ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಸಹ ಸಿಎಂ ಬದಲಾವಣೆ ಬಗ್ಗೆ ಚಕಾರ ಎತ್ತುತ್ತಿರೋದೇಕೆ? ಈ ಎಲ್ಲ ಪ್ರಶ್ನೆಗಳಿಗೂ ಖಚಿತ ಉತ್ತರ ನೀಡುತ್ತಿದ್ದಾರೆ ಸಿದ್ದರಾಮಯ್ಯ. ಹೌದು, ದೆಹಲಿಯಿಂದಲೇ ಅಹಿಂದ ರಾಮಯ್ಯನಿಗೆ ಖಚಿತ ಮಾಹಿತಿ ರವಾನೆಯಾಗಿದೆ. ಅಷ್ಟಕ್ಕೂ ಏನಿದು? 15 ದಿನಗಳಲ್ಲಿ ಏನಾಗಲಿದೆ ಗೊತ್ತಾ? ಮತ್ತೊಮ್ಮೆ ಪಟ್ಟಕ್ಕೇರುತ್ತಾರ ಬಾದಾಮಿಯ ಅಹಿಂದ ರಾಮಯ್ಯ. ಕಾಂಗ್ರೆಸ್ನ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನೋ ಮಾತನ್ನು ಖುದ್ದು ಬಂಡೆ ತಮ್ಮ ಬೆಂಬಲಿಗರ ಮೂಲಕ ಹೇಳಿಸಿದ್ರು. ಆ ಕ್ಷಣ ನಿಜಕ್ಕೂ ಜನ ದಿಗ್ಭ್ರಮೆಗೊಂಡಿದ್ರು. ಯಾಕಂದ್ರೆ ಬಿಜೆಪಿ ಸರ್ಕಾರ ಗಟ್ಟಿಯಾಗಿ ಇರುವಾಗ ಕಾಂಗ್ರೆಸ್ ನಾಯಕರು ಸಿಎಂ ಸ್ಥಾನಕ್ಕಾಗಿ ಕಚ್ಚಾಡ್ತಿರೋದೇಕೆ ಅನ್ನೋ ಅನುಮಾನ ಮೂಡಿತ್ತು. ಇದೇ ವೇಳೆಯೇ ದಳಪತಿ ಎಚ್.ಡಿ. ಕುಮಾರಸ್ವಾಮಿ ಸಹ ಚುನಾವಣಾ ಫಲಿತಾಂಶದ ಬಳಿಕ ಏನು ಬೇಕಾದರೂ ಆಗಬಹುದು ಎನ್ನುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸ್ಥಾನದ ಹುಚ್ಚು ನನಗೆ ಇಲ್ಲ ಅಂತಲೂ ಹೇಳುತ್ತಿದ್ದಾರೆ. ಇದು ಸಾಲದು ಅಂತ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಿನ ಸಿಎಂ ನಾನೇ ಅಂತಲೂ ಹೇಳಿಕೊಂಡು ಓಡಾಡುತ್ತಿದ್ದಾರೆ. ಯತ್ನಾಳ್ ವಾದವನ್ನೇ ಶ್ರೀರಾಮುಲು, ಉಮೇಶ್ ಕತ್ತಿ, ಬಸವರಾಜ ಹೊರಟ್ಟಿ ಸಹ ಹೇಳುತ್ತಿದ್ದಾರೆ. ಸಿದ್ದರಾಮಯ್ಯ ಮಾಜಿ ಶಿಷ್ಯ ಸಾಹುಕಾರ್ ಶುರು ಬಿಟ್ರ ಗೇಮ್. ಬಿಎಸ್ ಯಡಿಯೂರಪ್ಪ ಅವರನ್ನು ನೆಚ್ಚಿಕೊಂಡು 17 ಮಂದಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರು ಬಿಜೆಪಿ ಸೇರಿದ್ರು. ಆದ್ರೀಗ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಛಲದಂಕಮಲ್ಲ ಬಿಎಸ್ವೈ ಅವರನ್ನೇ ಸಿಎಂ ಸ್ಥಾನದಿಂದ ಇಳಿಸೋ ಮಾತಾಡಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಶಿಷ್ಯ ಪಡೆ ಮತ್ತೊಮ್ಮೆ ಸಿಎಂ ಗೇಮ್ ಆರಂಭಿಸಿದೆ. ಎಲ್ಲ ಅಂದುಕೊಂಡಂತೆಯೇ ಆದರೆ ಬಿಎಸ್ ಯಡಿಯೂರಪ್ಪ ಅವರನ್ನು ಬಿಜೆಪಿ ಹೈಕಮಾಂಡ್ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಅಸಲಿ ಆಟ ಆರಂಭವಾಗುತ್ತದೆ. ಹುಲಿಯಾನನ್ನು ಸಿಎಂ ಮಾಡಲು ಶಿಷ್ಯ ಪಡೆ ಹಾಗೂ ರಾಜ ಹುಲಿ ಅಸಲಿ ಗೇಮ್ ಶುರು ಮಾಡ್ತಾರೆ. ಹುಲಿಯನಿಗಾಗಿ ರಾಜ ಹುಲಿ, ಕಮಲ ಮನೆಯನ್ನೇ ಖಾಲಿ ಮಾಡ್ತಾರ ಬಿಎಸ್ವೈ? ಹೌದು, ಇಂಥದ್ದೊಂದು ಆಲೋಚನೆಯನ್ನು ಯಾರಂದ್ರೆ ಯಾರೂ ನಂಬೋದಿಲ್ಲ. ಬಿಎಸ್ವೈ ಅವರನ್ನು ಬಿಜೆಪಿ ಹೈಕಮಾಂಡ್ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯಡಿಯೂರಪ್ಪ ಕೈಕಟ್ಟಿ ಸುಮ್ಮನೆ ನಿಂತುಕೊಳ್ಳೋದಿಲ್ಲ. ಯಾಕಂದ್ರೆ ಜಿ ಹುಜೂರ್ ಅನ್ನೋ ಬಿಎಸ್ವೈ ಮೀಸೆ ತಿರುವಿ ತಾನು ರಾಜ ಹುಲಿ ಅನ್ನೋದನ್ನ ತೋರಿಸ್ತಾರೆ. ತಮಗೆ ವಿಶ್ವಾಸದ್ರೋಹ ಮಾಡಿದ ದಳಪತಿಗಳನ್ನು ಶಾಶ್ವತವಾಗಿ ಮುಗಿಸೋಕೆ ಹುಲಿಯಾಗೆ ಪಟ್ಟ ಕಟ್ಟೋದಕ್ಕೆ ಬಿಜೆಪಿ ಮನೆಯನ್ನು ಖಾಲಿ ಮಾಡಿದ್ರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಬಿಎಸ್ವೈ ಜೊತೆ ಇರೋ ನೂತನ 17 ಶಾಸಕರು ಸಿದ್ದರಾಮಯ್ಯನವರ ಶಿಷ್ಯರೇ ಆಗಿದ್ದಾರೆ.
ಇದೇ ಕಾರಣಕ್ಕೆ ನೋಡಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವ ಸಾಧ್ಯತೆಯೇ ಹೆಚ್ಚು. ಮುಂದಿನ 3 ವರ್ಷಗಳ ಕಾಲ ಅಹಿಂದ ರಾಮಯ್ಯನ ಆಳ್ವಿಕೆ ಮರುಕಳಿಸಿದ್ರೆ ಅಚ್ಚರಿ ಪಡಬೇಕಿಲ್ಲ. ಮೋದಿ ಶಾ ಮೋಸಕ್ಕೆ ಬಿಎಸ್ವೈ ಬಿಜೆಪಿ ಮನೆಯನ್ನೇ ಖಾಲಿ ಮಾಡ್ತಾರಾ? ಹುಲಿಯಾಗಾಗಿ ರಾಜ ಹುಲಿ 60 ಶಾಸಕರನ್ನ ಕರೆದುಕೊಂಡು ಬರ್ತಾರಾ? ಸಿದ್ದರಾಮಯ್ಯ ಯಡಿಯೂರಪ್ಪ ಒಂದಾಗಿ ಏನೆಲ್ಲ ಮಾಡಬಹುದು? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.